ಭಾರತೀಯ ಪತ್ರಕರ್ತರ ಸಂಘದ ರಾಷ್ಟ್ರೀಯ ಸಮ್ಮೇಳನ ಗೋವಾದ ಕೋಲ್ವಾ ಬೀಚಿನ ಕೋಲ್ಮಾರ ರೆಸಾರ್ಟ್ನಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಅವರು ಪತ್ರಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನ್ಯೂಸ್ 90 ಕನ್ನಡ ವಾಹಿನಿ. ಕೆಲವು ಪತ್ರಕರ್ತರು ದೊಡ್ಡ ಪತ್ರಕರ್ತರು ಇರಬಹುದು, ಕೆಲವು ಪತ್ರಕರ್ತರು ಸಣ್ಣ ಪತ್ರಕರ್ತರು ಇರಬಹುದು, ಕೆಲವು ದೊಡ್ಡ ಪತ್ರಿಕೆಯಲ್ಲಿ ಬರೀಬಹುದು, ಕೆಲವು ಸಣ್ಣ ಪತ್ರಿಕೆಯಲ್ಲಿ ಬರೀಬಹುದು. ಆದರೆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಅದರ ಘನತೆ, ಅದರ ಗೌಪ್ಯತೆ ಮತ್ತು ಒಂದು ಮಹತ್ವ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೊ ಎವ್ರಿ ವರ್ಕ್ ಇಸ್ ಓನ್ ಡಿಗ್ನಿಟಿ. ನಿಮ್ಮ ಪ್ರತಿಯೊಬ್ಬರ ಕೆಲಸವೂ ಕೂಡ ನಮಗೆ ಇವತ್ತು ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅತ್ಯುತ್ತಮವಾಗಿ ಬಹುಶಃ ನಮ್ಮ ಕೆಲಸ ಕಾರ್ಯಗಳು ಸಾಮಾಜಿಕವಾದ ಚಿಂತನೆ ಮುಖಾಂತರ ಒಂದು ವಿಶ್ವಾಸ ಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ, ಇದಕ್ಕೆ ಅನುಗುಣವಾಗಿ ತಮ್ಮೆಲ್ಲ ಕೆಲಸ ಕಾರ್ಯಗಳು ಖಂಡಿತವಾಗಿ ಇರುತ್ತದೆ ಎಂಬ ವಿಶ್ವಾಸ ಖಂಡಿತವಾಗಿ ಇರುತ್ತಿದೆ. I am sure that the media has played a pivotal role not only from the pre-independent, during independence, and now also. Now also look, because it's already the watchdog of our democracy. ಭಾರತ ದೇಶದ ನಮ್ಮ ಆ ಒಂದು ಪ್ರಜಾಪ್ರಭುತ್ವದ ಕಾವಲಾಗಿದ್ದುಕೊಂಡು ಬಹುಶಃ ತಾವೆಲ್ಲ ತಮ್ಮ ಕೆಲಸವನ್ನು ಇರುವಂಥ ವಿಚಾರ ಆಗಿದೆ. ಅದಕ್ಕಾಗಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ. ಯಾಕೆಂತ ಹೇಳಿದರೆ ರಾಜಕಾರಣಿಗಳು ಮತ್ತು ಪತ್ರಕರ್ತರು ಇದ್ದರು ಪರಸ್ಪರ ಒಬ್ಬರೊಬ್ಬರನ್ನು ಅಂತ ಕಾಪಾಡೋದಲ್ಲ. ರಾಜಕಾರಣಿಗಳು ಮತ್ತು ಪತ್ರಕರ್ತರು ಜೊತೆಗೆ ಸೇರಿ ಸಮಾಜದ ಮುಖವಾಗಿ ಇವತ್ತು ಅಭಿವೃದ್ಧಿಪಡಿಸಲಿಕ್ಕೆ ತಮ್ಮದಾದ ಕೆಲಸ ನಿರ್ವಹಿಸಬೇಕನ್ನು ಹೇಳಿಕೊಂಡಿದ್ದಾರೆ. The politicians and journalists should go hand in hand. We can't blame each other. ಒಬ್ಬರಿಗೊಬ್ಬರು ಜೊತೆ ಸೇರಿಕೊಂಡು ಉತ್ತಮವಾದ ಸಮಾಜ ಮತ್ತು ನಿರ್ಮಾಣ ಮಾಡಲಿಕ್ಕೆ, ಉತ್ತಮವಾದ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲಿಕ್ಕೆ, ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾಗುವಂಥ ಎಲ್ಲ ಜವಾಬ್ದಾರಿ ಕೆಲಸ ಅಗತ್ಯವಾಗಿದೆ. ಅಂತ ಅತ್ಯುತ್ತಮವಾದ ಆ ಎಲ್ಲ ಕಾರ್ಯಕ್ರಮ ನಿರ್ಬಂಧ ಯೋಜನೆ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಬಹುಶಃ ಎಲ್ಲರಿಗೂ ಸಮಸ್ಯೆ ಇದ್ದಾಗೆ ನಿಮ್ಗೆ ಕೂಡ ಸಮಸ್ಯೆ ಇದ್ದೇ ಇದೆ. ಸಮಸ್ಯೆ ಇಲ್ಲದ ಊರಿಲ್ಲ, ಸಮಸ್ಯೆ ಇಲ್ಲದ ಮನುಷ್ಯನಿಲ್ಲ, ಸಮಸ್ಯೆ ಇಲ್ಲದ ಪ್ರದೇಶ ಇಲ್ಲ. ದೇವರು ನಮಗೆ ಭೂಮಿಗೆ ತಂದಾಗ ಆರಾಮದಲ್ಲಿ ಯಾರನ್ನು ಕೂಡ ಬೀರಲಿಲ್ಲ, ಸಮಸ್ಯೆ ಕೊಟ್ಟೇ ನಮ್ಮನ್ನು ತಂದು ನಿಲ್ಲಿಸಿದ್ದಾರೆ. ಈ ಸಮಸ್ಯೆಯನ್ನು ಹೇಗೆ ನಾವು ಬಗೆಹರಿಸಿಕೊಂಡು ಹೋಗಬೇಕಾಗುವಂಥದ್ದು ಒಂದು ದೊಡ್ಡ ವಿಚಾರ ಇದೆ. ಇನ್ನು ಸಮಸ್ಯೆ ಇಲ್ಲದ ಊರು ನಿಮ್ಗೆ ಯಾರು ಪತ್ರಿಕೆ ಬಂದ ಕೂಡಲೇ ಬೆಳಗ್ಗೆ ಪ್ರಾರಂಭ ಆಕೈತಿ ಎಲ್ಲರದು. ಅಂದ್ರೆ ಬೆಳಗಿನ ಅವಧಿ ಫಸ್ಟ್ ಯಾರನ್ನ ಎದುರು ನೋಡ್ತಿದ್ವು ಅಂದ್ರೆ ಆ ಪತ್ರಿಕಾ ವಿತರಕರನ್ನ ಎದುರು ನೋಡ್ತಿದ್ವು ನಾವು, ಪತ್ರಿಕೆ ಹಾಕಿದ್ವಿಲ್ಲ ಅಂತೇಳಿ. ಆ ಪತ್ರಿಕೆ ಬಂದ ಕೂಡಲೇ ಅದರೊಳಗೆ ದೇಶದ ಎಲ್ಲ ಸಮಸ್ಯೆಗಳನ್ನ ಅಥವಾ ರಾಜ್ಯದ ಅಥವಾ ನಮ್ಮ ಪ್ರದೇಶದ ಸುತ್ತಮುತ್ತ ಇರ್ತಕ್ಕಂಥ ಯಾವುದಾದ್ರೂ ಸಂಗತಿಗಳು ಅದರೊಳಗೆ ಬಂದವೇನೋ, ನಾವು ಯಾವ ರೀತಿ ಸ್ಪಂದನೆ ಮಾಡ್ಬೋದು ಅನ್ನುವಂಥದ್ದು ಬೆಳಿಗ್ಗೆ ಅಲ್ಲಿಂದ ಪ್ರಾರಂಭ ಆಗ್ತಿತ್ತು ನಮ್ಮೆಲ್ಲರಿಗೂ. ಆದ್ರೆ ಕಾಲ ಬದಲಾದಂಗೆ ಎಲ್ಲಿ ಬಂದ್ವಿ ಅಂತಂದ್ರೆ ಕೇವಲ ಮುದ್ರಣ ಮಾಧ್ಯಮ ಮಾತ್ರ ಉಳಿಲ್ಲ, ಪ್ರಿಂಟ್ ಮೀಡಿಯಾ ಮಾತ್ರ ಬರಲಿಲ್ಲ, ದೂರದರ್ಶನ ಬಂದ ನಂತರ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ್ಬಿಟ್ಟು ಎಲ್ಲರೂ. ಬಹುತೇಕ ಒಂದು ಸ್ವಲ್ಪ ಅಲ್ಲಿ ಸ್ಪೀಡ್ ಕಡಿಮೆ ಆಯ್ತು ಅಂತ ಅನಿಸ್ತದೆ. ಕೇವಲ ಅಷ್ಟೊಂದು ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಅಂದ್ರೆ ಯಾರು ಬೇಕಾದರೂ ಆ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಯಾಗಿ ಕೆಲಸ ಮಾಡಬಹುದು ಅನ್ನುವಂಥದ್ದು. ಅಂದ್ರೆ ಸಮಾಜದೊಳಗೆ ಏನು ನಡೆದ್ರು ತಕ್ಷಣ ಅದನ್ನ ಒಂದು ವಿಡಿಯೋ ಮೊಬೈಲ್ ಚಿತ್ರೀಕರಣ ಮಾಡಿ ಅದನ್ನು ಬಿಡುವಂಥದ್ದು ಪ್ರಾರಂಭ ಆಯಿತು. ಮುಂದೆ ಹೋಗಿ ಎಲ್ಲಿ ಬಂತಂದ್ರೆ ಅವರೇ ವೈಯಕ್ತಿಕವಾಗಿ ಒಂದೊಂದು ಮಾಧ್ಯಮಗಳು ಪ್ರಾರಂಭ ಆಗಿಬಿಟ್ಟು ಪ್ರತಿಯೊಬ್ಬ ವ್ಯಕ್ತಿನೂ ಒಂದು ಮಾಧ್ಯಮ ಹೊಂದೇ ಬಿಟ್ಟದಾಗಿ, ಅಂದ್ರೆ ಇದು ನನ್ನ ಪ್ಲಾಟ್ಫಾರ್ಮ್ ಅಂತೇಳಿ. ಹೀಗಾಗೋದ್ರಿಂದ ಬಹಳ ಸ್ಪರ್ಧೆ ಬೆಳಿತೀವಿ. ಈ ಸ್ಪರ್ಧೆ ಆದ ನಂತರ ಬಹುಶಃ ನಾವು ಆ ಒತ್ತಡಕ್ಕೆ ಅಥವಾ ಇನ್ನೊಬ್ಬರನ್ನ ಪ್ಲೀಸ್ ಮಾಡಕ್ಕ ನಮ್ಮ ವ್ಯವಸ್ಥೆಯನ್ನ ಬಹುಶಃ ಒಂದು ಎಲ್ಲೋ ತಪ್ಪು ಅಂತ ಅನಿಸ್ತದೆ ನನಗೆ. ಹೀಗಾಗಿ ಆ ವ್ಯವಸ್ಥೆಯನ್ನ ಸರಿದಾಗಿ ತರತಕ್ಕಂಥ, ಯಾಕಂದ್ರೆ ರಾಷ್ಟ್ರದೊಳಗೆ ಬಹಳ ದೊಡ್ಡ ಸಂಸ್ಥೆ ಇದು, ನ್ಯಾಷನಲ್ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಅನ್ನುವಂಥದ್ದು ಬಹಳ ಹಳೆಯ ಸಂಸ್ಥೆ, ದೊಡ್ಡ ಸಂಸ್ಥೆ. ಹೀಗಾಗಿ ಈ ಅವಧಿಯೊಳಗೆ ನಾವೆಲ್ಲರೂ ಕೂಡಿ ಎಲ್ಲರದ್ದು ಜವಾಬ್ದಾರಿ ಇದೆ. ಯಾರು ಚುನಾಯಿತ ಪ್ರತಿನಿಧಿಗಳಲ್ಲಿ ನಮ್ದು ಮತ್ತು ವರದಿ ಮಾಡ್ತಕ್ಕಂಥ ನಮ್ಮ ವರದಿಗಾರರದು ಎಲ್ಲರದ್ದು ಸೇರಿ ಏನು ಜವಾಬ್ದಾರಿ ಇದೆ ಅಂತಂದ್ರೆ, ನಾವು ಮಾತಾಡುವಾಗ ಹೇಳ್ತೀವಿ ಎಲ್ಲರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯ 4 ಅಂಗಗಳಲ್ಲಿ ಪತ್ರಿಕಾ ರಂಗು ಕೂಡ ಒಂದು ಅಂತೇಳಿ. ಯಾವ ರೀತಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತ ಹೇಳ್ತೀವಿ, ಆ ರೀತಿ ಪತ್ರಿಕಾ ರಂಗನೂ ಕೂಡ ಒಂದು ಅಂಗ ಅನ್ನುವಂಥದ್ದು ಮಾತನ್ನ ಹೇಳ್ತೀವಿ. ಹೀಗಾಗಿ ಅವರ ಜವಾಬ್ದಾರಿ, ಅವರಿಗೆ ಪೂರಕವಾಗಿ ನಾವು ಕೂಡ ಅನೇಕ ವಿಷಯಗಳನ್ನ ಚರ್ಚೆ ಮಾಡ್ತಾ ಈ ವ್ಯವಸ್ಥೆಯನ್ನ ಸರಿದಾಗಿ ತರುವಂಥದ್ದು. ಕೇವಲ ಪತ್ರಕರ್ತರ ಸಲುವಾಗಿ ಇದನ್ನ ವ್ಯವಸ್ಥೆ ಸರಿದಾರಿ ತರುವಂಥದ್ದಲ್ಲ,
ಒಟ್ಟು ಸಮಾಜದ ವ್ಯವಸ್ಥೆ ಸುಧಾರಣೆ ಆಗ್ಬೇಕಾದ್ರೆ ಆ ಪಾಲು ಬಹಳ ದೊಡ್ಡದದ. ಹೀಗಾಗಿ ಆ ವ್ಯವಸ್ಥೆಯನ್ನ ಸರಿದಾರಿಗೆ ತರುವಂತ ಮಟ್ಟದೊಳಗ ನಾವೆಲ್ಲರೂ ಬಹಳ ಯೋಗ್ಯವಾದಂತ ಚಿಂತನೆಯನ್ನ ಮಾಡಬೇಕಾಗಿದೆ. ಮತ್ತು ಇದು ಏನಾಗ್ಬಿಟ್ಟಿತ್ತು ಅಂದ್ರೆ ಮೊದಲು ಒಂದು ಪ್ರೊಫೆಷನಲ್ ಇದು ಅಂದ್ರೆ ಪ್ರವೃತ್ತಿ, ವೃತ್ತಿಯಾಗಿ ಯಾರು ಮೊದಲು ತಗೊಂಡಿರ್ಲಿಲ್ಲ. ಕೆಲವೇ ಜನ ವೃತ್ತಿಯಾಗಿ ತಗೊಂಡಿದ್ರು, ಅಂದ್ರೆ ಪ್ರವೃತ್ತಿಯಾಗಿ ನಮ್ಮ ಜನ ಬಹಳಷ್ಟು ಜನ ತಗೊಂಡಿದ್ರು. ಆದ್ರೆ ಇವತ್ತು ಅದನ್ನ ಪ್ರವೃತ್ತಿಯಾಗಿ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ, ವೃತ್ತಿಯೇ ಒಂದು ಭಾಗ ಆಗಿದೆ ಇವತ್ತು. ಹೀಗಾಗಿ ನಮ್ಮ ಜೀವನ ನಡಿಬೇಕಾದ್ರೆ ಅವ್ರಿಗೂ ಅನೇಕ ತೊಂದರೆಗಳದಾವ. ನಾವು ಯಾವುದಾದ್ರೂ ನಿಷ್ಠುರವಾಗಿ ಒಂದು ವರದಿಯನ್ನ ಮಾಡಿರಂತಂದ್ರೆ ಅಲ್ಲಿ ಸ್ಥಳೀಯ ರಾಜಕೀಯ ಪುಡಾರಿಗಳಿಂದ ಒತ್ತಡ ಆಗ್ತದೆ, ಅಥವಾ ಅವ್ರನ್ನ ಬಹಿಷ್ಕಾರ ಮಾಡ್ತಾರೆ, ದೂರ ಇಡ್ತಾರೆ, ಅವ್ರನ್ನ ಕರೆಯಂಗಿಲ್ಲ ಯಾವುದಕ್ಕೂ. ಈ ರೀತಿಯಾದಂತಹ ಸಂಘಟನೆಗಳು ಕೂಡ, ಘಟನೆಗಳು ಕೂಡ ಅನೇಕ ಬಾರಿ ಆಗಿರುವಂತದ್ದು. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡತಕ್ಕಂಥ ಅನೇಕ ಪತ್ರಕರ್ತರಿಗೆ ಅದರಿಂದ ರಕ್ಷಣೆ ಸಿಗುವಂಥದ್ದು, ಈ ಸಂಘಟನೆಯಿಂದ ರಕ್ಷಣೆ ಸಿಗುವಂಥದ್ದು, ಅಥವಾ ಸರ್ಕಾರದಿಂದ ರಕ್ಷಣೆ ಸಿಗುವಂಥದ್ದು ಕೂಡ ಬಹಳ ಅಗತ್ಯ ಅದ. ಅದ್ರ ಜೊತೆಗೆ ಅವ್ರ ಬಸ್ ಪಾಸ್ ಇರ್ಬೋದು, ರೈಲ್ವೆ ಪಾಸ್ಗಳಿರ್ಬೋದು, ಅವರಿಗೆ ಯಾವುದಾದ್ರೂ ಆಸ್ಪತ್ರೆ ಸಂದರ್ಭ ಬಂದಾಗ ಅವರ ಖರ್ಚುಗಳನ್ನು ಬಳಸ್ತಕ್ಕಂಥದ್ದು, ಆಸ್ಪತ್ರೆ ಸಹಾಯಧನ ಇರ್ಬೋದು, ಅಥವಾ ಆ ರೀತಿಯಾದಂಥ ಯಾವುದಂತೂ ಜೀವಹಾನಿ ಆದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಅವರ ಕುಟುಂಬಕ್ಕೆ ಒಂದು ಆರ್ಥಿಕ ನೆರವನ್ನು ಒದಗಿಸ್ತಕ್ಕಂಥ ಇರ್ಬೋದು. ಎಲ್ಲ ಚಿಂತನೆಗಳು ಕೂಡ ಕೇವಲ ಸಂಘಟನೆ ಅಷ್ಟೇ ಮಾಡಿದರೆ ಸಾಧ್ಯ ಆಗ್ಲಿಕ್ಕಿಲ್ಲ. ಅದನ್ನು ಸರ್ಕಾರ ಮತ್ತು ಸಂಘಟನೆ, ಸಮಾಜದ ಜವಾಬ್ದಾರಿ ಇರತಕ್ಕಂಥ ಎಲ್ಲರೂ ಕೂಡಿ ಮಾಡಿದಾಗ ಮಾತ್ರ ಎಲ್ಲ ಸಮಸ್ಯೆಗಳಿಗೆ ಬಗೆಹರಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಾನು ಕೂಡ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ನಾನು ನನ್ನ ನಿಧಿಯಿಂದ ಕೂಡ ಏನಾದರೂ ಉಪಯೋಗ ತಗೋದಿದ್ರೆ ನಿಮ್ಮ ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ದಿಂದ ಏನಾದರೂ ಉಪಯೋಗ ತಗೋಬಹುದು ನಮ್ಮ ಕರ್ನಾಟಕ ರಾಜ್ಯದೊಳಗೆ. ಅಥವಾ ಅದಾಗಿಲ್ಲ ನಾನು ವೈಯಕ್ತಿಕವಾಗಿ ಆದ ಏನಾದರೂ ಸಹಾಯ ಇದ್ರೂ ನಾನು ಮಾಡಲಿಕ್ಕೆ ನನ್ನ ಇತಿಮಿತಿಯೊಳಗೆ